ಭಾನುವಾರ. ಟೈಮು ಎಷ್ಟಾಗಿದೆ ಅಂದರೆ 6 ಗಂಟೆ ಆಗಿದೆ, ಕರೆಕ್ಟಾಗಿ 6 ಗಂಟೆ ಆಗಿದೆ. ಬಾಡಿಗೆ ಎತ್ಕೊಂಡಿದ್ದೀನಿ, ಯಾವುದೋ 100 ರೂಪಾಯಿ ಬಾಡಿಗೆ ಹೋಗ್ತಾ ಇದ್ದೀನಿ. ಸೊ ಇವತ್ತು ಒಂದು 10 ಗಂಟೆವರೆಗೆ ಡ್ಯೂಟಿ ಮಾಡ್ತೀನಿ. 10 ಗಂಟೆ ಮೇಲೆ ಮನೆಗೆ ಬಂದುಬಿಡ್ತೀನಿ. ಸ್ವಲ್ಪ ನಮ್ಮ ಹುಡುಗನಿಗೆ ಹಾಸ್ಪಿಟ್ಲಿಗೆ ಹೋಗಬೇಕು, ಅದಕ್ಕೆ ಕೋಲ್ಡ್ ಆಗಿಬಿಟ್ಟಿದೆ. ಅದರಿಂದ ಹಾಸ್ಪಿಟ್ಲಿಗೆ ಹೋಗಬೇಕು, ಕರ್ಕೊಂಡು ಹೋಗೋಕ್ಕೆ 10 ಗಂಟೆವರೆಗೂ ಡ್ಯೂಟಿ ಮಾಡಿಬಿಟ್ಟು 10 ಗಂಟೆ ಮೇಲೆ ಮನೆಗೆ ಬಂದುಬಿಡ್ತೀನಿ. ಭಾನುವಾರ ಇವತ್ತು ಏನಿದ್ರು 10 ಗಂಟೆ ಮೇಲೇ ಡ್ಯೂಟಿ ಚೆನ್ನಾಗಿರುತ್ತೆ, 9-10 ಗಂಟೆ ಮೇಲೆ. ಬಟ್ ನಾನು ಅಷ್ಟೊತ್ತಿಗೆ ಮನೆಗೆ ಬಂದುಬಿಡ್ತೀನಿ. ಏನು ಮಾಡೋಕ್ಕಾಗಲ್ಲ, ರಜಾ ಲೆಕ್ಕ ಅಂದ್ಕೋಬೇಕು. ಇವತ್ತು ಡ್ಯೂಟಿ ಮಾಡಿಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಆರಾಮಾಗಿ ಇದ್ಬಿಡ್ತೀನಿ. ನೋಡ್ತೀನಿ, ಆದರೆ ಹೋಗ್ತೀನಿ ಮಧ್ಯಾಹ್ನ ಮೇಲೆ, ಇಲ್ಲಾಂದರೆ ಇಲ್ಲ. ಕನ್ಫರ್ಮ್ ಇಲ್ಲ, ಗ್ಯಾರಂಟಿ ಇಲ್ಲ ಬಿಡಿ ಹೋಗೋದು ಮಾತ್ರ. ಕೆಂಗೇರಿ ಟರ್ಮಿನಲ್ ಹಾಕೋದು ಬಿಟ್ಬಿಟ್ಟು ಕೆಂಗೇರಿ ಮೆಟ್ರೋ ಸ್ಟೇಷನ್ ಹಾಕ್ಬಿಟ್ಟಾರೆ. ಮುಂದೆ ತೋರಿಸ್ತಾ ಇತ್ತು ಸಿಗ್ನಲ್ ಹತ್ರ. ಇವಾಗ ಮುಂದೆ ಹೋಯ್ತಾ ಇದ್ರಲ್ಲ ಅಂದರು, ಆಮೇಲೆ ಲೊಕೇಶನ್ ತೋರಿಸ್ತಾ ಈ ಥರ ಹಾಕಿದ್ರಲ್ಲ ಸರ್ ಅಂತ. ಆಮೇಲೆ ಇಲ್ಲೇ ಹೇಳ್ಕೊಂಡ್ರು ಸಿಗ್ನಲ್ ಹತ್ರ ಮಿಸ್ ಆಗಿ ಹಾಕ್ಬಿಟ್ಟಿದ್ದೀನಿ ಅಂತ. ಸೊ ಕೆಂಗೇರಿ ಬಸ್ ಸ್ಟಾಪ್ ಹತ್ರ ನಿಂತ್ಕೊತೀನಿ. ಮೆಜೆಸ್ಟಿಕ್ ಬಂದಿದ್ದು ಇವಾಗ ನಾನು ಎತ್ಕೊತಾ ಇದ್ದೆ, ಇಲ್ಲೇ ಡ್ರಾಪ್ ಆಗಿದ್ರೆ 250 ರೂಪಾಯಿ ತೋರಿಸ್ತಾ ಇತ್ತು ಊಬರಲ್ಲಿ. ಮಿಸ್ ಆಗೋಯ್ತು ಬಾಡಿಗೆ. ಆರಾಮಾಗಿ ಇವು ಕರೆಕ್ಟಾಗಿ 30 ನಿಮಿಷದಲ್ಲಿ ಹೋಗ್ಬಿಡ್ತಾ ಇದೆ ಮೆಜೆಸ್ಟಿಕ್. ಏನು ಮಾಡೋಕ್ಕಾಗಲ್ಲ, ಕಾಯೋಣ ಯಾವುದಾದ್ರು ಸಿಗುತ್ತೆ. rupees received on Bharat Pay. So guys, 121. ಆಯ್ತಪ್ಪ ಬಿಡ್ರಿ, ಜಾಗ ಬಿಡ್ರಿ. ಏನು ಗಲಾಟೆ ಮಾಡ್ತಾವ ನೋಡಿ. 121. ಸೊ ನೋಡೋಣ ಇಲ್ಲಿಂದ ಯಾವ್ದು ಬೀಳುತ್ತೋ ಅಂತ. ಟೈಮು 7 ಗಂಟೆಗೆ 10 ನಿಮಿಷ ಕಮ್ಮಿ ಇದೆ, 6:50. ಆದಷ್ಟು ಬೇಗ ಮಾಡ್ಕೋಬೇಕು. ಸಡನ್ನಾಗಿ ಡ್ಯೂಟಿ ಬಿದ್ದರೆ ಚೆನ್ನಾಗಿರುತ್ತೆ. ಅದಕ್ಕೇನಿಲ್ಲ, ಅವಾಗ 10 ನಿಮಿಷ ಮೇಲೆ ಕಾದೆ, ಆಮೇಲೆ ಬಿತ್ತು. ಸೊ ಇವಾಗ ಚೆನ್ನಾಗಿ ಬಿದ್ದಿದ್ರೆ ಯಾವುದಾದ್ರು ಚೆನ್ನಾಗಿರುತ್ತೆ. ವೆಯ್ಟ್ ಮಾಡೋಣ, ಯಾವುದಾದ್ರು ಹಾಕ್ಕೊಂಡೇ ಹೋಗೋಣ. ರೋಡೇ ಇಲ್ಲ ಹೋಗಿರೋದು. ಎಂಥ ರೋಡ್ಗಳು ತೋರಿಸ್ತೇವೆ ನಾವು. ನಡ್ಕೊಂಡು ಹೋಗೋ ರೋಡ್ ಅದು ಮನ್ಸರು, ಆ ರೋಡ್ ತೋರಿಸ್ತದೆ ಗೂಗಲ್ ಮ್ಯಾಪಲ್ಲಿ. ಇದನ್ನು ನಂಬ್ಕೊಂಡು ಹೋಗ್ಬಿಟ್ರೆ ಅಷ್ಟೇ ಮುಗೀತು.
ಲೈನ್ ಮಾಡು. ತೊಂಬತ್ತಾನು 10 ರೂಪಾಯಿ ಕೊಡಿ. 30 ರೂಪಾಯಿ ಬರೋಣ. ಅದು ಆಯ್ತನಾ? ಉಳ್ಳಾಳಪ್ಪ ನಗರ ಇದು ಯಾವುದು ಹಿಲ್ಲಿ ರಾಕು ನ್ಯಾಷನಲ್ ಕಾಲೇಜ್ ಐತಲ್ಲ ಅಲ್ಲಿಗೆ. ಸೊ ಸೆಲ್ಫಿ ಕೇಳ್ತೈತೆ, ಸೆಲ್ಫಿ ಎತ್ಕೊಬಿಡೋಣ ಫಸ್ಟ್. ಇದು ಬೇರೆ ಅವಾಗವಾಗ ತಲೆನೋವು ನಮಗೆ, ಡೈಲಿ 1 ಸತಿ 2 ಸತಿ. ತಗೊಂತ ಒಂದೊಂದು ಸತಿ 4-5 ಸತಿ ಆದ್ರೂ ತಗೊಳ್ಳಲ್ಲ, ಯಾಕೋ ಗೊತ್ತಿಲ್ಲ. ಸಿಗೋಣ ಮತ್ತೆ. ಟೈಮು 9:30 ಆಯಿತು, ಮನೆಗೆ ಹೋಗಿಲ್ಲ ಇನ್ನೂ. ಆಚೆನೇ ನಾಷ್ಟ ಮಾಡಿಕೊಂಡೆ. 8:30 ಟೈಮಲ್ಲಿ ನಾಷ್ಟ ಮಾಡ್ಕೊಂಡು ಹೊಟ್ಟೆ ಹಸಿತಾಯಿತ್ತು, ನಾಷ್ಟ ತಿಂದ್ಬಿಟ್ಟೆ. ಸೊ ಮನೆಗೆ ಹೋಗೋದ ಇನ್ನೊಂದು 2 ಬಾಡಿಗೆ ಹೊಡಿಯೋಣ ಅಂತ ನೋಡ್ತಾ ಇದ್ದೀನಿ. ನೋಡೋಣ, ವೆಯ್ಟ್ ಮಾಡೋಣ. ಯಾವ್ದಾದ್ರು ಲೋಕಲ್ ಬಾಡಿಗೆಗಳು ಸಿಕ್ಕಿದ್ರೆ ಒಂದು 2-3 ಬಾಡಿಗೆ ಹೊಡಿತೀನಿ, ಇಲ್ಲಾಂದರೆ ಮನೆಗೆ ಒಯ್ತೀನಿ. ಬಾಡಿಗೆ ಬಿತ್ತು ಇವಾಗ ಕೆಂಗೇರಿ ಬಸ್ ಸ್ಟಾಪ್ಗೆ. ಇನ್ನೊಂದು ಬಸ್ ಸ್ಟಾಪ್ ಅಲ್ಲ, ಕೆಂಗೇರಿ ಟರ್ಮಿನಲ್ ಅಂತ ಇತ್ತು ಮೆಟ್ರೋ ಸ್ಟೇಷನ್ಗೆ. ಸೊ ಯಾಕೋ ನಿನ್ನೆಯಿಂದ ಫುಲ್ಲು ಜಾಮ್ ಆಗ್ತಾಯಿತ್ತು ರೋಡು, ಮೈಸೂರು ರೋಡ್. ಎಲ್ಲಿಂದ ಇಲ್ಲಿಗಂದ್ರೆ ಮಾಮೂಲಿ ಇದು ಮೈಸೂರು ಕ್ರಾಸ್ ಇದೆಯಲ್ಲ, ಅಲ್ಲಿಂದ ಜಾಮ್ ಆಗ್ತಾಯಿದೆ ರೋಡು. ಅದಕ್ಕೆ ಕೆಂಗೇರಿ ಬಸ್ ಸ್ಟಾಪ್ಗೆ ಹೋಗ್ಬೇಕಂದ್ರೆ ಬೇಜಾರಾಗ್ತಾಯಿದೆ, ಅಷ್ಟೊಂದು ಟ್ರಾಫಿಕ್ ಆಗ್ತಾಯಿದೆ. ಏನು ಮಾಡೋಕ್ಕಾಗಲ್ಲ ಅಂತ ಹಂಗೆ ಎತ್ಕೊಂಡು ಹೋಗ್ತಾ ಇದ್ದೀನಿ. ಮತ್ತೆ ಮಾಮೂಲಿ ಮಧ್ಯಾಹ್ನ ಟೈಮಲ್ಲೂ ಹಂಗೆ ಇರುತ್ತೆ, ಸಂಜೆ ಟೈಮು, ಬೆಳಗ್ಗೆ ಟೈಮು, ಎನಿ ಟೈಮ್ ಹಂಗೆ ಇರ್ತೈತೆ. 2 ದಿನ ಆಯಿತು, ಅಷ್ಟು ಬೇಜಾರಾಗ್ತಾಯಿದೆ, ಫುಲ್ ಜಾಮ್ ಆಗ್ತಾಯಿತ್ತು ರೋಡು. ಸೊ ನೋಡೋಣ, ಎಲ್ಲವರೆಗೂ ಸುಮಾರು ಯಾರು ಜೆಂಟ್ಸು. ಸೊ ಸಿಗೋಣ ಮತ್ತೆ. ಐವತ್ತೊಂದು 51 ಸಿಗ್ನಲ್ ಬರ್ತಾ ಇಲ್ಲ. ಹಾಟ್ಸ್ಪಾಟ್ ಇದೆಯಾ? ಆಯ್ತು.
ಇಲ್ಲ, ಪಾಸ್ವರ್ಡ್ ಇರೋಲ್ಲ ಅದು. ನಿಮ್ಗೆ ಸಿಗ್ನಲ್ ಬರ್ತಾ ಇಲ್ಲ. ಬರ್ತಾ ಇದೆ ಮ್ಯಾಮ್, ಫುಲ್ ಇದೆ. ವೆಯ್ಟ್ ಮಾಡಿ ಸ್ವಲ್ಪ. ಇನ್ನೊಂದು ಸರಿ ಸ್ಕ್ಯಾನ್ ಮಾಡ್ತೀನಿ ಹಾಂ. ನಿಮ್ಮದು. ಕ್ಯಾಶ್ ಕೊಡ್ತೀನಿ ಬೆಟರ್. ಆಗ್ತಾ ಇಲ್ಲ. ಸರಿ ಮೇಡಮ್. ಎಕ್ಸಾಕ್ಟ್ 50 ಇದೆ. ಓಕೆ. ಹಾಂ. ಥ್ಯಾಂಕ್ ಯು. ಓಕೆ ಮೇಡಮ್. ಕೆಂಗೇರಿ ಮೆಟ್ರೋ ಸ್ಟೇಷನಿಂದ BJS ಹತ್ರಗೆ ಬರೀ 54 ರೂಪಾಯಿ ಕೊಟ್ಟವ್ ನೀನು. ಒಂದೊಂದು ಸತಿ 70 ರೂಪಾಯಿ ಕೊಡ್ತಾನ. 54 ರೂಪಾಯಿ ಕೊಟ್ಟವ್. ಮೋಸ ಮಾಡ್ಬಿಟ್ಟ ಊಬರು. ಒಂದೊಂದು ಸತಿ ಯಾಮಾರಿಸ್ಬಿಡ್ತಾನೆ. ಅಲ್ಲಿ ತೋರಿಸೋದೇ ಒಂದು, ಆಮೇಲೆ ಡ್ರಾಪ್ ಮಾಡಿದ್ಮೇಲೆ ಇನ್ನೊಂದು ಥರ ರೇಟ್ ತೋರಿಸ್ತಾನೆ. ಏನು ಮಾಡೋದು? ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗಿ ನಮ್ಮ ಹುಡುಗನ ಕರ್ಕೊಂಡು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದಿದ್ದೀನಿ. ಇವಾಗ ಇವನಿಗೆ ರೆಡಿ ಮಾಡಿಸ್ಬೇಕು. ಇವಾಗ ಇನ್ನೊಂದು ಇಂಜೆಕ್ಷನ್ ಹಾಕ್ಸ್ಕೊಂಡು ಮಾತ್ರೆ ಇಸ್ಕೊಂಡು ಹೋಗೋಣ. ಹೋಗಿ ಹಂಗೆ ಇದಕ್ಕೆ ಹೋಗೋಣ, ಸಿರ್ಕಿ ಅಪಾರ್ಟ್ಮೆಂಟ್ ಹತ್ರ. ಹಾಂ, ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಮತ್ತೆ. ಕೂರ್ಗಲ್ದ ಇದು ಅದೇ ಗೇಟ್ ಸಿಲ್ಕೇಸಿಲ್ಲ ಕೊಂಡ್ರೆ ಸೇರಿಸ್ಕೊಂಡು ಸೊ ಗೈಸ್, ಸಿಗೋಣ ನಾಳೆ ಮತ್ತೆ. ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬೆಳಗ್ಗೆ ಮಾತ್ರ ಡ್ಯೂಟಿಗೆ ಹೋಗಿದ್ದೆ. ಈಗ 3000 ರೂಪಾಯಿ ಲಾಸ್ ಮಾಡಿಬಿಟ್ರೆ ಇವಾಗ. ಎಲ್ಲ 3000 ರೂಪಾಯಿ ಖರ್ಚಾಗೋಯ್ತು. ಮಟನ್ನು 1/4 kg ಮಟನ್ನು, ಅದು ಇದು ಅಕ್ಕಿ ಮೂಟೆ ಎಲ್ಲ, ಎಣ್ಣೆ ಅದು ಇದು ತಗೊಂಬಿಟ್ಟು 3000 ಚಿಲ್ಲರೆ ಆಯಿತು. ಸೊ ಅಷ್ಟೇ, ಮುಗೀತು. ಸೊ ಸಿಗೋಣ.